ಗುಡ್ ಮಾರ್ನಿಂಗ್. ಇದು ಅಶ್ವಿನ್ ಅಣ್ಣ ಬಂದಾರ ನಮ್ಮ ಊರಿಗೆ ಇವತ್ತು. ಅಶ್ವಿನ್ ಅಣ್ಣನ ಸಂಗಟ ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ಓಡಾಡತ್ತೀವಿ. ಅವ್ರು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಅವ್ರ ಜೊತೆನೇ ಅದು ಇವತ್ತು ನಮ್ಮದು. ಏನಾಯ್ತು ಸಂಜೆ ತನ ಆದ್ರೆ ಏನಾಯ್ತಂಬದು ಹೇಳ್ತೀನಿ ನಿಮಗೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಮುಂದೆನೇ ಬ್ರೇಕ್ಫಾಸ್ಟ್ ಹುಡ್ಕೊಂಡು ಬಂದಿದ್ದೀವಿ. ಮಲ್ಲು ಅಣ್ಣವ್ರಿದ್ದಾರೆ, ನಮ್ಮ ಅಶ್ವಿನ್ ಅಣ್ಣ, ಬೆಂಗಳೂರು ಅವರು ಇದ್ದಾರೆ. ಬಂದಾರ ಅಂತೇಳಿ ಇವತ್ತು ಅವ್ರಿಗೆ ಒಂದು ಸ್ಪೆಷಲ್ ನಮ್ಮ ಮಾರ್ಕೆಟ್ದಾಗ ಟ್ರೆಂಡಿಂಗ್ ಅಂತ ಪುರಿ ತಿನ್ಸ್ಬೇಕಂತ ಕರ್ಕೊಂಡ್ಬಂದಿದ್ದೆವು. ಅದಕ್ಕೆ ಅವ್ರು ಇಷ್ಟಪಡ್ತಾರೆ ಅನ್ಸಿದ್ದು. ನಮ್ಮದು ನೋಡೋಣ ಅವ್ರು ಹೆಂಗೆ ಅಂತೇಳಿ ಅವ್ರ ರಿವ್ಯೂ ನೋಡ್ಬೇಕಾಗ್ತದೆ. ನಾವು ತಿನ್ನೋರಲ್ಲಿ ಓಕೆ, ನಮ್ಮ ಮಕ್ಕಳು ನಮ್ಮ ಬಂಗಾರ ಅಂದಾಗ ಮತ್ತು ಅವ್ರಿಗೆ ತಿನ್ಸೋಕೆ ಆಯ್ತು ಹೆಂಗೆ ಅಂತೇಳಿ ಹಿಂಗೆ ಹೆಗಣ ಎತ್ತಿದ್ರು ಬಂಗಾರ ಅಂತ. ನಮ್ಮ ಲೋಕಲ್ ನಮ್ಮ ಸ್ಪೆಷಲ್ ಗೆಸ್ಟ್ ಸಿದ್ದು ಸುಗರವರು ಇದ್ದಾರೆ ಇಲ್ಲಿ. ಏನಪ್ಪ ಅಂದರೆ ಈಗ ನೆಕ್ಸ್ಟ್ ಇವ್ರ ಸಲಕ್ಕೆ ವೇಟ್ ಮಾಡತ್ತಿದ್ದೆವು. ಇವರು ಗಾಡಿ ಏನೋ ಬ್ರೇಕ್ ಡೌನ್ ಆಗಿತ್ತು, ಲೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಮತ್ತೆ ವೇಟ್ ಮಾಡಿಬಿಟ್ಟು ಬೆಂಗಳೂರವ್ರನ್ನ ಈ ಕಡೆ ಇಲ್ಲಿ ಕರ್ಕೊಂಬಂದಿದ್ದೀವಿ ಬ್ರೇಕ್ಫಾಸ್ಟ್ಗೋಸ್ಕರ. ಆಲ್ರೆಡಿ ಒಂದು ಮಾರ್ನಿಂಗ್ ಸುಸ್ಲ ಆಗಿದೆ, ಆದರೂ ಕೂಡ ನಮ್ಮ ಹೊಟ್ಟೆ ಕೇಳಬೇಕಲ್ವ, ಅದಕ್ಕೆ ಪೂರಿಗೋಸ್ಕರ ಅಂತ ಬಂದಿದ್ವಿ. ನಮ್ಮ ಕಡೆ ಊಟ ಅಂದರೆ ಖಾರ ಮಜಾ ಪೂರಿ, ಸುಸ್ಲ, ಆಲೂ ಭಾತ, ಉಪ್ಪಿಟ್ಟು ಈ ಥರ ಇದ್ದರೆ ಮಜಾ ಇರುತ್ತೆ. ಇಲ್ಲಿ ವಡೆ, ಪೂರಿ, ಇಡ್ಲಿ ಚೆನ್ನಾಗಿ ಮಾಡ್ತಾರಂತ, ಅದಕ್ಕೆ ನಮ್ಮ ಕಡೆ ಬಂದೀವಿ. ನೋಡೋಣ ಏನಾಗುತ್ತೆ. ನೋಡ್ರಿ ನಮ್ಮದು ಇಡ್ಲಿ ಎಲ್ಲ ಬಂದು ಪ್ಲೇಟ್ನಾಗ ಬೀಳತ್ತವ. ಈಗ ನಮ್ಮ ಬಾಯಾಗ ಬಂದು ಬೀಳೋದು ಒಂದೇ ಬಾಕಿ ಅದ. ನಮ್ಮ ಅವಿನಾಶ್ ಅಣ್ಣ ಇದು ಅಶ್ವಿನ್ ಅಣ್ಣವರು ಅದಕ್ಕೆ ಎಲ್ಲ ತಯಾರಿ ಮಾಡಿಸ್ತಾರೆ. ಪುರಿ ರೈಸ್ ಅದು ಎಣ್ಣಿನಾಗ ಹಾಕ್ಲತ್ತರು. ಸೊ ನೆಕ್ಸ್ಟ್ ಈಗ ಪುರಿ ಪ್ಲೇಟ್ನಾಗ ಸಲ ಕಾಯ್ಲತ್ತೀವಿ. ಭಾಳ ತನ ಆಯ್ತು, ಒಂದು 1.5 hour ಆಯ್ತು ನಾವು ಬಂದು. ವೇಟ್ ಮಾಡಿ ಫೈನಲಿ ಪುರಿ ತಿನ್ನಕ್ಕೆ ಬಂದ್ವಿ. ಏನಪ್ಪ ಅಂತಂದ್ರೆ ನಾವು ಇವತ್ತು ಈಗ ಆಫ್ಟರ್ನೂನ್ ಟೈಮ ಲಂಚ್ಗೋಸ್ಕರ ನಾವು ಗುರುದತ್ತ ಖಾನಾವಳಿಗೆ ಬಂದೀವಿ. ಇಲ್ಲಿ ಅಶ್ವಿನ್ ಅಣ್ಣ ಅವರು ಅವ್ರ ಲಂಚಿಗೋಸ್ಕರ ಕರ್ಕೊಂಡ್ಬಂದಿದ್ದೀವಿ ಅವ್ರಿಗೆ. ಇಲ್ಲಿ ಏನಪ್ಪ ಅಂದ್ರೆ ಗುರುದತ್ತ ಖಾನಾವಳಿನಾಗ ತಳ ಯಾವ ಥರ ರೊಟ್ಟಿ ಮಾಡ್ತಾರೆ ನಮ್ಮ ಕಡೆ ಊಟ ಸ್ಪೆಷಲ್ಗೋಸ್ಕರ ಇಲ್ಲಿ ಬಂದೀವಿ ನಾವು ನೋಡ್ಬೇಕಂತ. ಎಲ್ಲ ಆಂಟಿಗಳು ರೊಟ್ಟಿ ಮಾಡತ್ತಾರೆ. ನಮ್ಮ ಕಡೆ ಸ್ಪೆಷಲ್ ಊಟ ಇದು. ಲೇಟ್ ಊಟ ಬಂದಿದೆ, ಬಾರ್ಸೋದೊಂದು ಬಾಕಿ ಇದೆ, ಬಾರಿಸ್ತಾ ಇದ್ದೀವಿ ಅದೇ ಜೊತೆನೆ. ಈಗ ಏನು ಹೇಳ್ಬೇಕಪ್ಪ ಅಂತಂದ್ರೆ ನಾವು ಶಾಪಿಂಗ್ ಬಂದೀವಿ ಎಲ್ಲರೂ. ಏನು ಶಾಪಿಂಗ್ ಅಂದ್ರೆ ಬಿಸ್ಕಿಟ, ಬ್ರೆಡ್, ಪ್ಲೇಟ, ಬಾಟಲ ಇವೆಲ್ಲ ತೊಲಕ್ಕೆ ಬಂದ್ವಿ. ಎಲ್ಲ ಯಾಕಪ್ಪ ಅಂದರೆ ನಮ್ಮ ಸೋದರರು ಒಂದು ಅನಾಥಾಶ್ರಮ ಕೊಂಡಿರ್ತಾರೆ. ಅನಾಥಾಶ್ರಮ, ವೃದ್ಧಾಶ್ರಮ, ಒಟ್ಟು ಏನೋ ಅಂತಾರೆ. ನಮ್ಮೆಲ್ಲ ಪೂರ ಪರ್ಫೆಕ್ಟ್ ಆಗಿ ಬರಲ್ಲ, ಬಟ್ ಅನಾಥಾಶ್ರಮ ಅಂತ ಹೇಳ್ಬೇಕು. ಅಂದರೆ ಅವ ಓಲ್ಡ್ ಏಜ್ ಹೋಮ್ ಅಂತಾರಲ್ಲ, ಅದು ಅವರಿಗೆ ಕೊಂಡಕ್ಕೆಲ್ಲ ಇಷ್ಟೆಲ್ಲ ಖರೀದಿ ಮಾಡ್ಯಾರ. ಅವರು ಒಂದು ಫ್ಯಾನು ಖರೀದಿ ಮಾಡ್ಯಾರ. ಆಲ್ಮೋಸ್ಟ್ ಒಂದು ಫ್ಯಾನ್, 2 ಫ್ಯಾನ್ ಅವ, ಒಂದು ಟೇಬಲ್ ಫ್ಯಾನ್, ಒಂದು ಸೀಲಿಂಗ್ ಫ್ಯಾನ್. ಸೊ ಇವರೆಲ್ಲ ಇದು ನೋಡಿದ್ರೆ ಪಾಪ ಅವರೆಲ್ಲ ಇಷ್ಟು ಮಾಡಿ ಇಂಥದ್ದು ಹೊಸ ಭಾಳ ಮಾಡ್ತಾರಪ್ಪ. ಅದಕ್ಕೆ ಇವತ್ತು ನಾವು ಲೈವ್ ನೋಡಿದ್ವಿ, ನಮಗೆ ಗೊತ್ತಾಯ್ತು ಅನ್ನೋದಕ್ಕೆ ಮಂದಿ. ಬಟ್ ಸ್ವಂತವರು ಏನೇನು ಬೇಕು ಅವ್ರಿಗೆಲ್ಲ ಅವ್ರ ಕೈಲಿ ಎಷ್ಟು ಆಗ್ತಾ ಅಷ್ಟು ಏನೇ ಬೇಕಲ್ಲ, ಅವ್ರ ಕೈಲಿ ಎಷ್ಟು ಟೂಲ್ಸು ಅಷ್ಟು ಉಳ್ಳುತ್ತಾರೆ. ಅಂದ್ರೂ ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲರೂ ಈ ಥರ ಅದೊಂದು ಮನೋಭಾವನೆ ಎಲ್ಲರೂ ಇರಬೇಕು. ಹೆಲ್ಪಿಂಗ್ ನೇಚರ ನಾವು ನೀವು ಕೂಡ ಮುಂದೆ ಪ್ರಯತ್ನ ಪಡೋಣ ಅಂತೀನಿ. ಎಕ್ಸ್ಪ್ಲೋರರ್ ಇನ್ನೋರು ಹಾಡಲ್ಲಿ ಎಕ್ಸ್ಪ್ಲೋರರ್ ಇದ್ದಾರೆ. ಎರಡು ಇಲ್ಲ ಕಾಣಪ್ಲೆ ಹಿಡ್ದೀನಿ ತೋರಿ. ಈಗ ಲಿಮೋ ಸಾಗರ್ ಬರ್ತಾ ಇದ್ದಾರೆ. ಅವ್ರದ್ದು ಅಳಿಲು ಸೇವೆ ಇರಲಿ ಅಂತ ನಮ್ಮ ಅಳಿಲು ಸೇವೆ ಇವ್ರದ್ದು ಒಂದು ಸಣ್ಣ ಕೊಟ್ಟಿನಿ. ಈಗ ಮಲ್ಲೋಣವ್ರಿಗೆ ದೊಡ್ಡದು ಬಂತು, ದೊಡ್ಡ ಸೇವೆ. ಇದು ಲಾಕ್ ಸಿಸ್ಟಮ್ ಗಾಡಿ. ಅಂದ್ರೆ ಒಂದು ವೃದ್ಧಾಶ್ರಮ ಬಂದಿದ್ದೀವಿ ನಾವು. ಇಲ್ಲಿ ಒಂದು ಸಣ್ಣ ಫಂಕ್ಷನ್ ಇತ್ತು. ಬೆಂಗಳೂರವ್ರ ಕಡೆಯಿಂದ ಎಲ್ಲ ಕಲಬುರ್ಗಿ ಕ್ರಿಯೇಟರ್ಸ್ ಇದ್ದಾರೆ ಇಲ್ಲಿ. ಇದೇನಪ್ಪ ಇದು ಅಂತ ಅನ್ಕೋಬಹುದು. ಬಟ್ ಆ ತರ ನೋಡಿದಾಗ ಒಂದು ಖುಷಿ ಆಗುತ್ತೆ. ಅದ್ರ ಮೇಲೆ ಹೋಳಿಗೆನೂ ಕೊಡ್ತಾರೆ, ಶೇಂಗದ ಹೋಳಿಗೆ. ಏನಪ್ಪ ಅಂದ್ರೆ ಬೆಂಗಳೂರವ್ರಿಗೆ ನಮ್ಮ ಪಪ್ಪಾರು ನಮ್ಮ ಭಾಷೆ ಕೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಷೆನ ಇರೋ ಮಜಾ ಅಪ್ಪನ ಮಲ್ಲೋಣರಿಗೆ ಕಷರಿ ಕೇಳಿದ್ರೆ ನಾಚ್ಕೊಳತ್ತಾರ. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾಲು ಮಾಡಕ್ಕೆ ಮೊದಲೇ ನಿಮ್ಗೆ ಫಾಲೋ ಇದ್ದೋಣ.
ಅದು ನಮಗೆ ನೀವು ಮೀಟ್ ಆಗೋದು ನೋಡಿ ಖುಷಿ ಆಗ್ಯದ ನಮಗೆ ಆರಾಮ್ ಸಿದ್ದು ಭಾಳ ಕಾಸು ಖುಷಿಯಾದ ಕಥೆಗಳು ಏನೋ ಮಾತಾಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಅವರು ಹೇಳ್ಬೇಕಂದ್ರೆ ಡಾಕ್ಟರ್ ಅದಾರ ಅಂದ್ರು ಇದು ರುಚಿಯಾದ ಕಥೆಗಳು ಅಂತ ಒಂದು ಏನೋ ಮಾಡ್ತಾರೆ. ಅದು ಅದಕ್ಕೆ ಕೇಳಿ ಆಲ್ರೆಡಿ ನಾನು ಹೇಳ್ತೀರಿ ಫೋನ್ ಹಚ್ಚಿ ನಿಮಗೆ ಏನ್ರಿ ಪರ್ಸನಲ್ ತಿಂಗಳಿಗೊಂದ್ಸಲಿ ಹೋಗಿ ಬರ್ತೀನಿ ಗ್ಯಾಪಲ್ಲಿ. ಸ್ಟಾರ್ಟ್. ಶ್ರೀ ಸದ್ಗುರು ಹಿಂಗೆ ಶರಣ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅಣ್ಣ ಮಾದು ಒಳ್ಳೇದು ಮಾಡಲಿ, ಹಿಂಗೆ 26 ಜಿಲ್ಲಾ ತಿರುಗಾಡಲಿ. ಎಷ್ಟು ಜನ ಮಾಡ್ರು ನಾವು ಇರೋತನ ಹಾಗೆ ಇರ್ತೀವಿ ಅಣ್ಣಗ. ಎಲ್ಲ ಕ್ರಿಯೇಟರ್ಗಳು ಇಲ್ಲಿದ್ದಾರೆ, ಒಂದೇ ಫ್ರೇಮಲ್ಲಿ ಸಿಗ್ತಾ ಇದ್ದಾರೆ ಇವತ್ತು. ಸೊ ಬೆಂಗಳೂರು ಅವರ ಫಂಕ್ಷನ್ ಅಲ್ಲಿ ಇದು ಅಶ್ವಿನಣ್ಣ ನಮ್ಮ ಊರಿಗೆ ಬಂದು ಸಲಕ್ಕೆ ನಾವು ಎಲ್ಲ ಸಂಬಂಧಿ ಸೇರಿ ಪರ್ಸ್ನಲ್ ಆಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಕ್ರಿಯೇಟರ್ಸ್ ಎಲ್ಲ ಸೇರಿ ಊಟ ಕರ್ಕೊಂಡ್ ಬಂದಿದ್ದೆವು. ನಮ್ಮ ಊರಿಂದ ಚಿಕನ್ ಊಟ ನೋಡ್ರಿ ಅಂತ.